ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸೇರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮಧುಮೇಹಿಗಳು ಶುಗರ್ ಮಾತ್ರೆನ ತೆಗೆದುಕೊಳ್ತಾ ಇದ್ದೀರಿ, ಆದರೂ ಕೂಡ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರಿಗೆ ಈ ಒಂದು ಸರಳ ಮನೆ ಮದ್ದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಜಾಯ್ನ್ ಆಗಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ. ವೀಕ್ಷಕರೇ, ಕರಿಬೇವಿನ ಸೊಪ್ಪು ಅಥವಾ ಒಗ್ಗರಣೆ ಸೊಪ್ಪು ಅಂತ ನಾವೇನು ಕರಿತೀವಿ, ಈ ಒಂದು ಕರಿಬೇವಿನ ಸೊಪ್ಪಿನಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವಂತಹ ಒಳ್ಳೆಯ ಅಂಶ ಇದೆ. ಹಾಗಾಗಿ ದಿನಕ್ಕೆ 25ರಿಂದ 30 ಹಸಿ ಕರಿಬೇವಿನ ಸೊಪ್ಪಿನ ಎಲೆಯನ್ನ ನೀವು ತಿನ್ಬೇಕಾಗ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೋ ಅಥವಾ ಸಂಜೆ 5:30 ಹೊತ್ತಿಗೆ ಖಾಲಿ ಹೊಟ್ಟೆಯಲ್ಲೋ ಈ ಒಂದು ಕರಿಬೇವಿನ ಸೊಪ್ಪಿನ ಎಲೆಯನ್ನ ನೀವು ಜಗದು ತಿನ್ಬೇಕು. ವೀಕ್ಷಕರೇ, 25ರಿಂದ 30 ಅಂತ ನಾನು ಯಾಕೆ ಹೇಳುದು ಅಂತ ಹೇಳಿದ್ರೆ, ಈ ಒಂದು ಕರಿಬೇವು ನಮ್ಮ ಶರೀರಕ್ಕೆ ಔಷಧಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ಟೆನ್ ಡೋಸ್ ಅಂತ ಇರ್ತದೆ. ಸೊ ಒಂದೆರಡು ಎಲೆಗಳನ್ನ ತಿಂದು ಏನು ಉಪಯೋಗ ಆಗಲಿಲ್ಲ ಅಂತ ಹೇಳಬೇಡಿ. 25ರಿಂದ 30 ಕರಿಬೇವಿನ ಎಲೆಗಳನ್ನ ಹಸಿಯಾಗಿ ನೀವು ಅದನ್ನ ಜಗದು ತಿಂತಾ ಬನ್ನಿ. ಒಂದು 15 ದಿನಗಳಲ್ಲಿ ನಿಮಗೆ ಶುಗರ್ ಹತೋಟಿಗೆ ಬರ್ತದೆ. ಸೊ ನೀವು ತೆಗೆದುಕೊಳ್ತಾ ಇರುವಂತ ಮಾತ್ರೆಯನ್ನ ಹಾಗೆ ಮುಂದುವರಿಸಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ನಾನೊಂದು ಮೆಜರನ್ನ ಇದನ್ನ ಹೇಳ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಶುಗರ್ ಕಡಿಮೆ ಆಗ್ತಾ ಬಂದ ಹಾಗೆ ಮಾತ್ರೆಗಳನ್ನು ಕೂಡ ಕಡಿಮೆ ಮಾಡ್ಬೋದು. ಸೊ ಈ ಒಂದು ಸರಳ ಪ್ರಯತ್ನವನ್ನ ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.